ಇನ್ನು ರಾಜಕಾರಣದ ಇತರೆ ಮಗ್ಗುಲುಗಳ ಬಗ್ಗೆ ಮಾತನಾಡ್ತಾ ರಾಜ್ಯದಲ್ಲಿ ಹುಡುಗಾಟದ ರಾಜಕಾರಣ ನಡೀತಾ ಇದೆ ಅಂತ ಡಿಕೆ ಶಿವಕುಮಾರ್ ವಿರುದ್ಧ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ರು. ಪರೋಕ್ಷ ವಾಗ್ದಾಳಿ. ಮೇಕೆದಾಟು ಮಾಡಬೇಕು ಅಂತ ರಾಜ್ಯದಲ್ಲಿ ಹೇಳ್ತಾರೆ, ತಮಿಳುನಾಡಿಗೆ ಹೋಗಿ ಡಿಎಂಕೆ ಗೆಲ್ಸಿ ಅಂತಾರೆ, ನಂತರ ಬಿಜೆಪಿಯವರು ಮನವರಿಕೆ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗಂತ ಡಿಕೆಶಿ ವಿರುದ್ಧ ಕುಮಾರಸ್ವಾಮಿ ಪರೋಕ್ಷ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮಲ್ಲಿರೋ ಸಮಸ್ಯೆ ಬಿಟ್ಟು ಅಲ್ಲೆಲ್ಲ ತಮಿಳುನಾಡಿನಲ್ಲಿ ಹೋಗ್ಬಿಟ್ಟು ವಿರಾವೇಶದ ಭಾಷಣ, ಮೇಕೆದಾಟು ನೀರು ತರಬೇಕು ಅಂತಾರೆ, ಅಲ್ಲಿ ಹೋಗ್ಬಿಟ್ಟು DMK ಗೆಲ್ಸಿ ಅಂತಾರೆ. ಅವ್ರು ನೋಡಿದ್ರೆ ಕೋರ್ಟ್ಗೆ ಹೋಗಿ ಪ್ರತಿನಿತ್ಯ ನಮ್ಗೆ ಅಡಚಣೆ ಉಂಟು ಮಾಡ್ಕೊಂಡೇ ಕೂತವ್ರೆ. ಕೊನೆಗೆ ನಮ್ಮ ಮೇಲೆ ಹೇಳ್ತಾರೆ BJPಯವರು ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಮನವರಿಕೆ ಮಾಡಿಕೊಟ್ಟಿಲ್ಲ, ಇದ್ರ ಕೊನೆ ನಮ್ಮ ಮೇಲೆ ಹೇಳ್ತಾರೆ. ನಮ್ಮಲ್ಲಿರೋ ಸಮಸ್ಯೆ ಬಿಟ್ಟು ಅಲ್ಲೆಲ್ಲ ತಮಿಳುನಾಡಿನಲ್ಲಿ ಹೋಗ್ಬಿಟ್ಟು ವಿರಾವೇಶದ ಭಾಷಣ, ಮೇಕೆದಾಟು ನೀರು ತರಬೇಕು ಅಂತಾರೆ, ಅಲ್ಲಿ ಹೋಗ್ಬಿಟ್ಟು. ಇನ್ನು ಸಚಿವ ಜಮೀರ್ JDS ಸೇರೋ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ವಿಚಾರ ಗಂಭೀರವಾಗಿ ಪರಿಗಣಿಸಬೇಡಿ ಅಂತ ಹೊಸಳ್ಳಿಯಲ್ಲಿ ಕೇಂದ್ರ ಸಚಿವ HDK ಹೇಳಿಕೆ ಕೊಟ್ಟಿದ್ದಾರೆ. ಜಮೀರ್ ಅಂತ ಜನರು ನಮಗೆ ಬೇಕಾಗಿಲ್ಲ, ಜಮೀರ್ ವಿಚಾರವನ್ನ ಮತ್ತೆ ಕೇಳಲೇಬೇಡಿ ಅಂತ HDK ಹೇಳಿದರು. ಅದು ಯಾವುದನ್ನು ಸೀರಿಯಸ್ ತಗೋಬೇಡಿ. ನಮ್ಮ ಪಕ್ಷದಲ್ಲಿ ಅಧಿಕಾರಕ್ಕೋಸ್ಕರವಾಗಿ ಅಂಥ ಕೆಟಗರಿ ಜನಗಳನ್ನು ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಮಗೆಲ್ಲ ಅದರ ಅನುಭವಗಳಾಗಿದೆ. ಯಾವುದೇ ಕಾರಣಕ್ಕೂ ಆ ಸಬ್ಜೆಕ್ಟ್ನೇ ರೈಸ್ ಮಾಡಬೇಡಿ. ನನ್ನ ಹತ್ರ ಅದರ ಅವಶ್ಯಕತೆನೂ ಇಲ್ಲ. ನಮಗೆ ಅನುಭವಿಸಿದ್ದೀನಿ. ಅದು ಯಾವುದೇ ಕಾರಣಕ್ಕೂ ನಾವು ಏನೋ ರಾಜಕೀಯದಲ್ಲಿ ಏನೋ ಆಗ್ಬಿಡುತ್ತೆ, ಏನೋ ಶಕ್ತಿ ಬಂದುಬಿಡುತ್ತೆ ಅಂತೇಳಿ ನಾವು ಬೆಂದ ಮನೆಯಲ್ಲಿ ಗಳ ಹಿರಿಯ ಕೆಲಸಕ್ಕಂತೂ ಕೈ ಹಾಕಲ್ಲ. ಅವ್ರು ದೂರ ಆಗೋದು ನನಗೆ ಗೊತ್ತು. ಈಗ ಕಂಡೀಷನ್ಗಳು ಹಾಕತ್ತವ್ರು ಅವರೇ. ಕಾಂಗ್ರೆಸ್ ಉಳಿದಿರೋ ಕಾಂಗ್ರೆಸ್ ಇವತ್ತು ಅಧಿಕಾರ ನಡೆಸಿ ಆ ಕಾಂಗ್ರೆಸ್ ನಾಯಕರು ಅನ್ನ ತಿಂತಾ ಇರೋದು ಅವರಿಂದಲೇ ಅಂತ ಹೇಳ್ತವ್ರೆ. ಆ ವರ್ಗದ ಜನಗಳಿಂದ ಅಂತ ಹೇಳ್ತಾ ಇದ್ದಾರೆ ಅನ್ನ ತಿಂತಾ ಇರ್ತಕ್ಕಂಥದ್ದು. ಇವತ್ತು ಆ ಪರಿಸ್ಥಿತಿ ರಾಜ್ಯ ತಂದಿಟ್ಟವ್ರೆ. ಕಾಂಗ್ರೆಸ್ನವರು ಇವತ್ತು ಪ್ರತಿನಿತ್ಯ ಅನ್ನ ತಿಂತಿರೋದೇ ಆ ಒಂದು ವರ್ಗದಿಂದ ಅಂತ ಹೇಳ್ತಾವ್ರಲ್ವಾ. ಇವತ್ತು ಅದನ್ನು ಯಾರಾದರೂ ವಿರೋಧ ಮಾಡಿದ್ದೀರಾ ಕಾಂಗ್ರೆಸ್ನವರು? ಇನ್ನು ರಾಜಕಾರಣದ ಇತರೆ ಮಗ್ಗುಲುಗಳ ಬಗ್ಗೆ ಮಾತನಾಡ್ತಾ ರಾಜ್ಯದಲ್ಲಿ ಹುಡುಗಾಟದ ರಾಜಕಾರಣ ನಡೀತಾ ಇದೆ ಅಂತ ಡಿಕೆ ಶಿವಕುಮಾರ್ ವಿರುದ್ಧ HDK ವಾಗ್ದಾಳಿ ನಡೆಸಿದ್ರು. ಪರೋಕ್ಷ ವಾಗ್ದಾಳಿ. ಮೇಕೆದಾಟು ಮಾಡಬೇಕು ಅಂತ ರಾಜ್ಯದಲ್ಲಿ ಹೇಳ್ತಾರೆ, ತಮಿಳುನಾಡಿಗೆ ಹೋಗಿ DMK ಗೆಲ್ಸಿ ಅಂತಾರೆ, ನಂತರ ಬಿಜೆಪಿಯವರು ಮನವರಿಕೆ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗಂತ ಡಿಕೆಶಿ ವಿರುದ್ಧ ಕುಮಾರಸ್ವಾಮಿ ಪರೋಕ್ಷ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮಲ್ಲಿರೋ ಸಮಸ್ಯೆ ಬಿಟ್ಟು ಅಲ್ಲೆಲ್ಲ ತಮಿಳುನಾಡಿನಲ್ಲಿ ಹೋಗ್ಬಿಟ್ಟು ವಿರಾವೇಶದ ಭಾಷಣ, ಮೇಕೆದಾಟು ನೀರು ತರಬೇಕು ಅಂತಾರೆ, ಅಲ್ಲಿ ಹೋಗ್ಬಿಟ್ಟು DMK ಗೆಲ್ಸಿ ಅಂತಾರೆ. ಅವ್ರು ನೋಡಿದ್ರೆ ಕೋರ್ಟ್ಗೆ ಹೋಗಿ ಪ್ರತಿನಿತ್ಯ ನಮ್ಗೆ ಅಡಚಣೆ ಉಂಟು ಮಾಡ್ಕೊಂಡೇ ಕೂತವ್ರೆ. ಕೊನೆಗೆ ನಮ್ಮ ಮೇಲೆ ಹೇಳ್ತಾರೆ BJPಯವರು ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಮನವರಿಕೆ ಮಾಡಿಕೊಟ್ಟಿಲ್ಲ, ಇದ್ರ ಕೊನೆ ನಮ್ಮ ಮೇಲೆ ಹೇಳ್ತಾರೆ. ನಮ್ಮಲ್ಲಿರೋ ಸಮಸ್ಯೆ ಬಿಟ್ಟು ಅಲ್ಲೆಲ್ಲ ತಮಿಳುನಾಡಿನಲ್ಲಿ ಹೋಗ್ಬಿಟ್ಟು ವಿರಾವೇಶದ ಭಾಷಣ, ಮೇಕೆದಾಟು ನೀರು ತರಬೇಕು ಅಂತಾರೆ, ಅಲ್ಲಿ ಹೋಗ್ಬಿಟ್ಟು. ಇನ್ನು ಸಚಿವ ಜಮೀರ್ JDS ಸೇರೋ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ವಿಚಾರ ಗಂಭೀರವಾಗಿ ಪರಿಗಣಿಸಬೇಡಿ ಅಂತ ಹೊಸಳ್ಳಿಯಲ್ಲಿ ಕೇಂದ್ರ ಸಚಿವ HDK ಹೇಳಿಕೆ ಕೊಟ್ಟಿದ್ದಾರೆ. ಜಮೀರ್ ಅಂತ ಜನರು ನಮಗೆ ಬೇಕಾಗಿಲ್ಲ, ಜಮೀರ್ ವಿಚಾರವನ್ನ ಮತ್ತೆ ಕೇಳಲೇಬೇಡಿ ಅಂತ HDK ಹೇಳಿದರು. ಅದು ಯಾವುದನ್ನು ಸೀರಿಯಸ್ ತಗೋಬೇಡಿ. ನಮ್ಮ ಪಕ್ಷದಲ್ಲಿ ಅಧಿಕಾರಕ್ಕೋಸ್ಕರವಾಗಿ ಅಂಥ ಕೆಟಗರಿ ಜನಗಳನ್ನು ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಮಗೆಲ್ಲ ಅದರ ಅನುಭವಗಳಾಗಿದೆ. ಯಾವುದೇ ಕಾರಣಕ್ಕೂ ಆ ಸಬ್ಜೆಕ್ಟ್ನೇ ರೈಸ್ ಮಾಡಬೇಡಿ. ನನ್ನ ಹತ್ರ ಅದರ ಅವಶ್ಯಕತೆನೂ ಇಲ್ಲ. ನಮಗೆ ಅನುಭವಿಸಿದ್ದೀನಿ. ಅದು ಯಾವುದೇ ಕಾರಣಕ್ಕೂ ನಾವು ಏನೋ ರಾಜಕೀಯದಲ್ಲಿ ಏನೋ ಆಗ್ಬಿಡುತ್ತೆ, ಏನೋ ಶಕ್ತಿ ಬಂದುಬಿಡುತ್ತೆ ಅಂತೇಳಿ ನಾವು ಬೆಂದ ಮನೆಯಲ್ಲಿ ಗಳ ಹಿರಿಯ ಕೆಲಸಕ್ಕಂತೂ ಕೈ ಹಾಕಲ್ಲ. ಅವ್ರು ದೂರ ಆಗೋದು ನನಗೆ ಗೊತ್ತು. ಈಗ ಕಂಡೀಷನ್ಗಳು ಹಾಕತ್ತವ್ರು ಅವರೇ. ಕಾಂಗ್ರೆಸ್ ಉಳಿದಿರೋ ಕಾಂಗ್ರೆಸ್ ಇವತ್ತು ಅಧಿಕಾರ ನಡೆಸಿ ಆ ಕಾಂಗ್ರೆಸ್ ನಾಯಕರು ಅನ್ನ ತಿಂತಾ ಇರೋದು ಅವರಿಂದಲೇ ಅಂತ ಹೇಳ್ತವ್ರೆ. ಆ ವರ್ಗದ ಜನಗಳಿಂದ ಅಂತ ಹೇಳ್ತಾ ಇದ್ದಾರೆ ಅನ್ನ ತಿಂತಾ ಇರ್ತಕ್ಕಂಥದ್ದು. ಇವತ್ತು ಆ ಪರಿಸ್ಥಿತಿ ರಾಜ್ಯ ತಂದಿಟ್ಟವ್ರೆ. ಕಾಂಗ್ರೆಸ್ನವರು ಇವತ್ತು ಪ್ರತಿನಿತ್ಯ ಅನ್ನ ತಿಂತಿರೋದೇ ಆ ಒಂದು ವರ್ಗದಿಂದ ಅಂತ ಹೇಳ್ತಾವ್ರಲ್ವಾ. ಇವತ್ತು ಅದನ್ನು ಯಾರಾದರೂ ವಿರೋಧ ಮಾಡಿದ್ದೀರಾ ಕಾಂಗ್ರೆಸ್ನವರು? ಇನ್ನು ರಾಜಕಾರಣದ ಇತರೆ ಮಗ್ಗುಲುಗಳ ಬಗ್ಗೆ ಮಾತನಾಡ್ತಾ ರಾಜ್ಯದಲ್ಲಿ ಹುಡುಗಾಟದ ರಾಜಕಾರಣ ನಡೀತಾ ಇದೆ ಅಂತ ಡಿಕೆ ಶಿವಕುಮಾರ್ ವಿರುದ್ಧ HDK ವಾಗ್ದಾಳಿ ನಡೆಸಿದ್ರು. ಪರೋಕ್ಷ ವಾಗ್ದಾಳಿ. ಮೇಕೆದಾಟು ಮಾಡಬೇಕು ಅಂತ ರಾಜ್ಯದಲ್ಲಿ ಹೇಳ್ತಾರೆ, ತಮಿಳುನಾಡಿಗೆ ಹೋಗಿ DMK ಗೆಲ್ಸಿ ಅಂತಾರೆ, ನಂತರ ಬಿಜೆಪಿಯವರು ಮನವರಿಕೆ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗಂತ ಡಿಕೆಶಿ ವಿರುದ್ಧ ಕುಮಾರಸ್ವಾಮಿ ಪರೋಕ್ಷ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮಲ್ಲಿರೋ ಸಮಸ್ಯೆ ಬಿಟ್ಟು
ಅಲ್ಲೆಲ್ಲ ತಮಿಳ್ನಾಡಿನಲ್ಲಿ ಹೋಗ್ಬಿಟ್ಟು ವಿರಾವೇಶದ ಭಾಷಣ, ಮೇಕೆದಾಟು ನೀರು ತರಬೇಕು ಅಂತಾರೆ. ಅಲ್ಲಿ ಹೋಗ್ಬಿಟ್ಟು DMK ಗೆಲ್ಸಿ ಅಂತಾರೆ. ಅವ್ರು ನೋಡಿದ್ರೆ ಕೋರ್ಟ್ಗೆ ಹೋಗಿ ಪ್ರತಿನಿತ್ಯ ನಮ್ಗೆ ಅಡಚಣೆ ಉಂಟು ಮಾಡ್ಕೊಂಡೇ ಕೂತವ್ರೆ. ಕೊನೆಗೆ ನಮ್ಮ ಮೇಲೆ ಹೇಳ್ತಾರೆ. BJPಯವರು ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಮನವರಿಕೆ ಮಾಡಿಕೊಟ್ಟಿಲ್ಲ, ಇದ್ರ ಕೊನೆ ನಮ್ಮ ಮೇಲೆ ಹೇಳ್ತಾರೆ. ನಮ್ಮಲ್ಲಿರೋ ಸಮಸ್ಯೆ ಬಿಟ್ಟು ಅಲ್ಲೆಲ್ಲ ತಮಿಳ್ನಾಡಿನಲ್ಲಿ ಹೋಗ್ಬಿಟ್ಟು ವಿರಾವೇಶದ ಭಾಷಣ, ಮೇಕೆದಾಟು ನೀರು ತರಬೇಕು ಅಂತಾರೆ. ಅಲ್ಲಿ ಹೋಗ್ಬಿಟ್ಟು ಇನ್ನು ಸಚಿವ ಜಮೀರ್ JDS ಸೇರೋ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ವಿಚಾರ ಗಂಭೀರವಾಗಿ ಪರಿಗಣಿಸಬೇಡಿ ಅಂತ ಹೊಸಳ್ಳಿಯಲ್ಲಿ ಕೇಂದ್ರ ಸಚಿವ HDK ಹೇಳಿಕೆ ಕೊಟ್ಟಿದ್ದಾರೆ. ಜಮೀರ್ ಅಂತ ಜನರು ನಮಗೆ ಬೇಕಾಗಿಲ್ಲ, ಜಮೀರ್ ವಿಚಾರವನ್ನ ಮತ್ತೆ ಕೇಳಲೇಬೇಡಿ ಅಂತ HDK ಹೇಳಿದರು. ಅದು ಯಾವುದನ್ನು ಸೀರಿಯಸ್ ತಗೋಬೇಡಿ. ನಮ್ಮ ಪಕ್ಷದಲ್ಲಿ ಅಧಿಕಾರಕ್ಕೋಸ್ಕರವಾಗಿ ಅಂತ ಕೆಟಗರಿ ಜನಗಳನ್ನು ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಮಗೆಲ್ಲದರ ಅನುಭವಗಳಾಗಿದೆ. ಯಾವುದೇ ಕಾರಣಕ್ಕೂ ಆ ಸಬ್ಜೆಕ್ಟ್ನೇ ರೈಸ್ ಮಾಡಬೇಡಿ ನನ್ನ ಹತ್ರ. ಅದರ ಅವಶ್ಯಕತೆನೂ ಇಲ್ಲ. ನಮಗೆ ಅನುಭವಿಸ್ತಿದ್ದೀನಿ. ಅದು ಯಾವುದೇ ಕಾರಣಕ್ಕೂ ನಾವು ಏನೋ ರಾಜಕೀಯದಲ್ಲಿ ಏನೋ ಆಗ್ಬಿಡುತ್ತೆ, ಏನೋ ಶಕ್ತಿ ಬಂದ್ಬಿಡುತ್ತೆ ಅಂತ ಹೇಳಿ ನಾವು ಬೆಂದ ಮನೆಯಲ್ಲಿ ಗಳ ಹಿರಿಯ ಕೆಲಸಕ್ಕಂತೂ ಕೈ ಹಾಕಲ್ಲ. ಅವ್ರು ದೂರ ಆಗೋದು ನನಗೆ ಗೊತ್ತು. ಈಗ ಕಂಡೀಷನ್ಗಳು ಹಾಕಂತವ್ರು ಅವರೇ. ಕಾಂಗ್ರೆಸ್ ಇವತ್ತು ಅಧಿಕಾರ ನಡೆಸಿ ಆ ಕಾಂಗ್ರೆಸ್ ನಾಯಕರು ಅನ್ನ ತಿಂತಾ ಇರೋದು ಅವರಿಂದಲೇ ಅಂತ ಹೇಳ್ತವ್ರೆ. ಆ ವರ್ಗದ ಜನಗಳಿಂದ ಅಂತ ಹೇಳ್ತಾ ಇದ್ದಾರೆ ಅನ್ನ ತಿಂತಾ ಇರ್ತಕ್ಕಂಥದ್ದು. ಇವತ್ತು ಆ ಪರಿಸ್ಥಿತಿ ರಾಜ್ಯ ತಂದಿಟ್ಟವ್ರೆ. ಕಾಂಗ್ರೆಸ್ನವರು ಇವತ್ತು ಪ್ರತಿನಿತ್ಯ ಅನ್ನ ತಿಂತಿರೋದೇ ಆ ಒಂದು ವರ್ಗದಿಂದ ಅಂತ. ಇನ್ನು ರಾಜಕಾರಣದ ಇತರೆ ಮಗ್ಗುಲುಗಳ ಬಗ್ಗೆ ಮಾತನಾಡ್ತಾ ರಾಜ್ಯದಲ್ಲಿ ಹುಡುಗಾಟದ ರಾಜಕಾರಣ ನಡೀತಾ ಇದೆ ಅಂತ DK ಶಿವಕುಮಾರ್ ವಿರುದ್ಧ HDK ವಾಗ್ದಾಳಿ ನಡೆಸಿದ್ರು. ಪರೋಕ್ಷ ವಾಗ್ದಾಳಿ. ಮೇಕೆದಾಟು ಮಾಡಬೇಕು ಅಂತ ರಾಜ್ಯದಲ್ಲಿ ಹೇಳ್ತಾರೆ, ತಮಿಳುನಾಡಿಗೆ ಹೋಗಿ DMK ಗೆಲ್ಸಿ ಅಂತಾರೆ, ನಂತರ BJPಯವರು ಮನವರಿಕೆ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗಂತ DKಶಿ ವಿರುದ್ಧ ಕುಮಾರಸ್ವಾಮಿ ಪರೋಕ್ಷ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮಲ್ಲಿರೋ ಸಮಸ್ಯೆ ಬಿಟ್ಟು ಅಲ್ಲೆಲ್ಲ ತಮಿಳ್ನಾಡಿನಲ್ಲಿ ಹೋಗ್ಬಿಟ್ಟು ವಿರಾವೇಶದ ಭಾಷಣ, ಮೇಕೆದಾಟು ನೀರು ತರಬೇಕು ಅಂತಾರೆ. ಅಲ್ಲಿ ಹೋಗ್ಬಿಟ್ಟು DMK ಗೆಲ್ಸಿ ಅಂತಾರೆ. ಅವ್ರು ನೋಡಿದ್ರೆ ಕೋರ್ಟ್ಗೆ ಹೋಗಿ ಪ್ರತಿನಿತ್ಯ ನಮ್ಗೆ ಅಡಚಣೆ ಉಂಟು ಮಾಡ್ಕೊಂಡೇ ಕೂತವ್ರೆ. ಕೊನೆಗೆ ನಮ್ಮ ಮೇಲೆ ಹೇಳ್ತಾರೆ. BJPಯವರು ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಮನವರಿಕೆ ಮಾಡಿಕೊಟ್ಟಿಲ್ಲ, ಇದ್ರ ಕೊನೆ ನಮ್ಮ ಮೇಲೆ ಹೇಳ್ತಾರೆ. ನಮ್ಮಲ್ಲಿರೋ ಸಮಸ್ಯೆ ಬಿಟ್ಟು ಅಲ್ಲೆಲ್ಲ ತಮಿಳ್ನಾಡಿನಲ್ಲಿ ಹೋಗ್ಬಿಟ್ಟು ವಿರಾವೇಶದ ಭಾಷಣ, ಮೇಕೆದಾಟು ನೀರು ತರಬೇಕು ಅಂತಾರೆ. ಅಲ್ಲಿ ಹೋಗ್ಬಿಟ್ಟು ಇನ್ನು ಸಚಿವ ಜಮೀರ್ JDS ಸೇರೋ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ವಿಚಾರ ಗಂಭೀರವಾಗಿ ಪರಿಗಣಿಸಬೇಡಿ ಅಂತ ಹೊಸಳ್ಳಿಯಲ್ಲಿ ಕೇಂದ್ರ ಸಚಿವ HDK ಹೇಳಿಕೆ ಕೊಟ್ಟಿದ್ದಾರೆ. ಜಮೀರ್ ಅಂತ ಜನರು ನಮಗೆ ಬೇಕಾಗಿಲ್ಲ, ಜಮೀರ್ ವಿಚಾರವನ್ನ ಮತ್ತೆ ಕೇಳಲೇಬೇಡಿ ಅಂತ HDK ಹೇಳಿದರು. ಅದು ಯಾವುದನ್ನು ಸೀರಿಯಸ್ ತಗೋಬೇಡಿ. ನಮ್ಮ ಪಕ್ಷದಲ್ಲಿ ಅಧಿಕಾರಕ್ಕೋಸ್ಕರವಾಗಿ ಅಂತ ಕೆಟಗರಿ ಜನಗಳನ್ನು ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಮಗೆಲ್ಲದರ ಅನುಭವಗಳಾಗಿದೆ. ಯಾವುದೇ ಕಾರಣಕ್ಕೂ ಆ ಸಬ್ಜೆಕ್ಟ್ನೇ ರೈಸ್ ಮಾಡಬೇಡಿ ನನ್ನ ಹತ್ರ. ಅದರ ಅವಶ್ಯಕತೆನೂ ಇಲ್ಲ. ನಮಗೆ ಅನುಭವಿಸ್ತಿದ್ದೀನಿ. ಅದು ಯಾವುದೇ ಕಾರಣಕ್ಕೂ ನಾವು ಏನೋ ರಾಜಕೀಯದಲ್ಲಿ ಏನೋ ಆಗ್ಬಿಡುತ್ತೆ, ಏನೋ ಶಕ್ತಿ ಬಂದ್ಬಿಡುತ್ತೆ ಅಂತ ಹೇಳಿ ನಾವು ಬೆಂದ ಮನೆಯಲ್ಲಿ ಗಳ ಹಿರಿಯ ಕೆಲಸಕ್ಕಂತೂ ಕೈ ಹಾಕಲ್ಲ. ಅವ್ರು ದೂರ ಆಗೋದು ನನಗೆ ಗೊತ್ತು. ಈಗ ಕಂಡೀಷನ್ಗಳು ಹಾಕಂತವ್ರು ಅವರೇ. ಕಾಂಗ್ರೆಸ್ ಇವತ್ತು ಅಧಿಕಾರ ನಡೆಸಿ ಆ ಕಾಂಗ್ರೆಸ್ ನಾಯಕರು ಅನ್ನ ತಿಂತಾ ಇರೋದು ಅವರಿಂದಲೇ ಅಂತ ಹೇಳ್ತವ್ರೆ. ಆ ವರ್ಗದ ಜನಗಳಿಂದ ಅಂತ ಹೇಳ್ತಾ ಇದ್ದಾರೆ ಅನ್ನ ತಿಂತಾ ಇರ್ತಕ್ಕಂಥದ್ದು. ಇವತ್ತು ಆ ಪರಿಸ್ಥಿತಿ ರಾಜ್ಯ ತಂದಿಟ್ಟವ್ರೆ. ಕಾಂಗ್ರೆಸ್ನವರು ಇವತ್ತು ಪ್ರತಿನಿತ್ಯ ಅನ್ನ ತಿಂತಿರೋದೇ ಆ ಒಂದು ವರ್ಗದಿಂದ ಅಂತ ಹೇಳ್ತಾವ್ರಲ್ವಾ. ಇವತ್ತು ಅದನ್ನು ಯಾರಾದರೂ ವಿರೋಧ ಮಾಡಿದ್ದೀರಾ ಕಾಂಗ್ರೆಸ್ನವರು?